ಯಾವುದೇ ಪಶುಗಳಾಗಿರ್ಬೋದು ಅಥವಾ ಕೋಳಿ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಕುರಿ, ಮೇಕೆ, ಹಂದಿ ಯಾವುದೇ ಇದ್ರೂ ಸರಿ, ಒಮ್ಮೆ ರೋಗ ಬಂತು ಅಂತಂದ್ರೆ ರೈತರು ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾರೆ. ಯಾವುದೇ ರೋಗ ಬಂತು ಅಂತಂದ್ರೂ ಕೂಡ ಅದನ್ನ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು, ರೋಗಗಳು ಬರದೇ ಇರೋ ತರ ಹೇಗೆ ನೋಡ್ಕೊಳ್ಬೇಕಾಗತ್ತೆ, ಏನ್ ಲಸಿಕೆಯನ್ನ ಕೊಡಬೇಕು ಅನ್ನುವಂಥದ್ದು ರೈತರಿಗೆ ಸಾಕಷ್ಟು ಮಾಹಿತಿ ಇಲ್ಲ. ಕೋಳಿ ಸಾಕಾಣಿಕೆ ಅಂತ ಬಂದಾಗ್ಲೂ ಕೂಡ ರೋಗಗಳನ್ನ ನಿರ್ವಹಣೆ ಮಾಡೋದು ದೊಡ್ಡ ತಲೆನೋವು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಕೋಳಿಗೆ ಏನಾದ್ರೂ ಡಿಸೀಸ್ ಬಂತು ಅಂತಂದ್ರೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ 1000ಕ್ಕೆ 1000 ಕೋಳಿ ಕೂಡ ಸತ್ತು ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸಾಕಾಣಿಕೆಯಲ್ಲಿ ರೋಗವನ್ನ ಯಾವ ರೀತಿಯಾಗಿ ತಡೆಗಟ್ಟಬೇಕು, ಯಾವೆಲ್ಲ ರೋಗಗಳು ಮೇಜರ್ ಆಗಿ ಬರುತ್ತೆ, ಯಾಕಾಗ ಬರುತ್ತೆ, ಲಕ್ಷಣಗಳೇನು, ಜೊತೆಗೆ ನಿರ್ವಹಣೆ ಹೇಗೆ ಮಾಡಬೇಕು, ಲಸಿಕೆಯನ್ನ ಹೇಗೆ ಕೊಡಬೇಕು, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಾವು ಪಶುಸಂಗೋಪನೆಯನ್ನ ಮಾಡ್ತೀವಿ ಅಂತಂದ್ರೆ, ಲೈಫ್ ಸ್ಟಾಕ್ ಯಾವುದಾದ್ರೂ ಒಂದು ಕೃಷಿಯನ್ನ ಸಾಕಾಣಿಕೆಯನ್ನ ಮಾಡ್ತೀವಿ ಅಂತಂದ್ರೆ ಮೇಜರ್ ಆಗಿ ಬರುವಂತ ಚಾಲೆಂಜಸ್ ಏನಪ್ಪಾ ಅಂತಂದ್ರೆ ಡಿಸೀಸ್ ಅನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು. ಯಾವುದೇ ಪಶುಗಳಾಗಿರ್ಬೋದು ಅಥವಾ ಕೋಳಿ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಕುರಿ, ಮೇಕೆ, ಹಂದಿ ಯಾವುದೇ ಇದ್ರೂ ಸರಿ, ಒಮ್ಮೆ ರೋಗ ಬಂತು ಅಂತಂದ್ರೆ ರೈತರು ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾರೆ. ಮೇಜರ್ ಆಗಿ ಯಾವುದೇ ರೋಗ ಬಂತು ಅಂತಂದ್ರೂ ಕೂಡ ಅದನ್ನ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು, ರೋಗಗಳು ಬರದೇ ಇರೋ ತರ ಹೇಗೆ ನೋಡ್ಕೊಳ್ಬೇಕಾಗತ್ತೆ, ರೋಗ ಇನ್ ಕೇಸ್ ಬಂತು ಅಂತಂದ್ರೂ ಕೂಡ ಹೇಗೆ ಮುಂಜಾಗ್ರತಾ ಕ್ರಮಗಳನ್ನ ನಾವು ಪಾಲಿಸಬೇಕು, ಏನ್ ಲಸಿಕೆಯನ್ನ ಕೊಡಬೇಕು ಅನ್ನುವಂಥದ್ದು ರೈತರಿಗೆ ಸಾಕಷ್ಟು ಮಾಹಿತಿ ಇಲ್ಲ. ಎಸ್ಪೆಷಲಿ ಪೌಲ್ಟ್ರಿ ಫಾರ್ಮಿಂಗ್, ಕೋಳಿ ಸಾಕಾಣಿಕೆ ಅಂತ ಬಂದಾಗ್ಲೂ ಕೂಡ ರೋಗಗಳನ್ನ ನಿರ್ವಹಣೆ ಮಾಡೋದು ದೊಡ್ಡ ತಲೆನೋವು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಕೋಳಿಗೆ ಏನಾದ್ರೂ ಡಿಸೀಸ್ ಬಂತು ಅಂತಂದ್ರೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಲಸಿಕೆಯನ್ನ ಹಾಕಿದ್ರೂ ಕೂಡ ಯೂಸ್ ಆಗಲ್ಲ. ಸೊ 1000ಕ್ಕೆ 1000 ಕೋಳಿ ಕೂಡ ಸತ್ತು ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ರೋಗವನ್ನ ಯಾವ ರೀತಿಯಾಗಿ ತಡೆಗಟ್ಟಬೇಕು, ಯಾವೆಲ್ಲ ರೋಗಗಳು ಮೇಜರ್ ಆಗಿ ಬರುತ್ತೆ, ಯಾಕಾಗ ಬರುತ್ತೆ, ಲಕ್ಷಣಗಳೇನು, ಜೊತೆಗೆ ನಿರ್ವಹಣೆ ಹೇಗೆ ಮಾಡಬೇಕು, ಲಸಿಕೆಯನ್ನ ಹೇಗೆ ಕೊಡಬೇಕು, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಇನ್ ಕೇಸ್ ನೀವು ಕೂಡ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ರೆ ಡಿಸೀಸ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಸೊ ಈಗ ಮುಖ್ಯವಾಗಿ ಸ್ನೇಹಿತರೆ, ನೀವು ಕೋಳಿ ಸಾಕಾಣಿಕೆಯಲ್ಲಿ ಏನು ಮಾಡಬೇಕು ಅಂತಂದ್ರೆ, ನೀವು ಕೋಳಿ ಎಷ್ಟೇ ಸಾಕಿ, 100 ಆಗಿರ್ಬೋದು, 1000 ಆಗಿರ್ಬೋದು, 10,000 ಆಗಿರ್ಬೋದು, ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಶುದ್ಧ ಪಾತ್ರೆಯಲ್ಲಿ ನೀವು ಶುದ್ಧ ನೀರನ್ನ ಇಡಬೇಕಾಗತ್ತೆ. ಅದ್ರ ಜೊತೆಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೋಳಿ ಆಹಾರವನ್ನ ಒಣಗಿದ ಅಂದ್ರೆ ಕಂಪ್ಲೀಟ್ ಡ್ರೈ ಆಗಿರುವಂತ ಏರಿಯಾದಲ್ಲಿ, ಸ್ವಚ್ಛವಾಗಿ ಕ್ಲೀನ್ ಆಗಿದ್ದಂತಹ ಜಾಗದಲ್ಲಿ ನೀವು ಈ ಫೀಡ್ಗಳನ್ನ ಇಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಕೆಟ್ಟು ಹೋಗುತ್ತೆ. ನೀವು ಒಂದು ನೀರಿರುವಂತ ಪ್ಲೇಸ್ ಅಲ್ಲಿ ಇಟ್ರಿ ಅಂತಂದ್ರೆ ಹಾಳಾಗುವಂಥದ್ದು ಕಾಮನ್. ಜೊತೆಗೆ ಆ ಪ್ಲೇಸ್ ಕ್ಲೀನ್ ಆಗಿ ಇಲ್ಲ ಅಂತಂದ್ರೆ ರೋಗಗಳು ಹೆಚ್ಚಾಗಿ ಬರುತ್ತೆ. ಅದರ ಜೊತೆಗೆ ಫೀಡರ್ ಬಾಕ್ಸ್ ಏನಿರುತ್ತೋ, ಸೊ ಕೋಳಿಗಳಿಗೆ ನೀವು ಆಹಾರ ಕೊಡುವಂತ ಒಂದು ಫೀಡಿಂಗ್ ಬಾಕ್ಸ್ ಆಗಿರ್ಬೋದು, ಫೀಡ್ ಹಾಕುವಂತ ಬಾಕ್ಸ್ ಆಗಿರ್ಬೋದು, ಅವೆಲ್ಲವನ್ನ ನೀವು ಡೈಲಿ ಕ್ಲೀನ್ ಮಾಡಬೇಕು, ಡೈಲಿ ತೊಳಿಬೇಕಾಗತ್ತೆ. ಆಗ ರೋಗಗಳನ್ನ ತಡೆಗಟ್ಟಬಹುದು. ಜೊತೆಗೆ ಪೌಲ್ಟ್ರಿ ಶೆಡ್ ಕೂಡ, ಕೋಳಿ ಸಾಕಾಣಿಕೆಯ ಶೆಡ್ ಕೂಡ ಕಂಪ್ಲೀಟ್ ಆಗಿ ಕ್ಲೀನ್ ಇರೋ ತರ ನೀವು ನೋಡ್ಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲ, ನೆಲ ಆಗಿರ್ಬೋದು, ಗೋಡೆಗೆ ಅಂದ್ರೆ ಫ್ಲೋರ್ ಆಗಿರ್ಬೋದು, ಸೊ ಕೋಳಿ ಶೆಡ್ ಸುತ್ತಕ್ಕೆ ಏನಿರುತ್ತೋ ಕಂಪ್ಲೀಟ್ ಆಗಿ ಆ ಗೋಡೆಗಳಿಗೆ ಸುಣ್ಣವನ್ನ ಬಳಿಲೇಬೇಕು. ಆಗ ನೀವು ಯಾವುದೇ ಒಂದು ಕೀಟ ಆಗಿರ್ಬೋದು, ರೋಗಗಳನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ರೋಗಕ್ಕೆ ತುತ್ತಾದಂತ ಕೋಳಿಗಳನ್ನ ಇತರ ಕೋಳಿಗಳಿಗಿಂತ ಬೇರ್ಪಡಿಸಬೇಕು. ಸೊ ಈಗ ಯಾವುದೋ ಒಂದು 2-3 ಕೋಳಿಗಳಿಗೆ ರೋಗ ಬಂತು ಅಂತಂದ್ರೆ ಎಲ್ಲಾ ಕೋಳಿಗಳನ್ನ ಅದರ ಜೊತೆಗೆ ಇಟ್ರಿ ಅಂತಂದ್ರೆ ಎಲ್ಲದಕ್ಕೂ ಕೂಡ ಸ್ಪ್ರೆಡ್ ಆಗುತ್ತೆ. ಸೊ ಇನ್ ಕೇಸ್ ನೀವು ಕೂಡ ಫೈಂಡ್ ಔಟ್ ಮಾಡಿದ್ರಿ, ಸರಿ ಈ ಕೋಳಿಗೆ ಯಾವುದೋ ಒಂದು ರೋಗ ಇದೆ ಅಂತಂದ್ರೆ ಸಪ್ರೇಟ್ ಆಗಿಡಿ. ಆಗ ನೀವು ಉಳಿದ ಅಷ್ಟೂ ಕೋಳಿಗಳನ್ನ ಸೇಫ್ ಆಗಿಡ್ಬೋದು. ಅಂಡ್ ಅಷ್ಟೇ ಅಲ್ಲ, ಕೋಳಿ ಜೊತೆಗೆ ಮೇಜರ್ ಆಗಿ ನಮ್ಮ ರೈತರು ಏನ್ ಮಾಡ್ತಾರಂತಂದ್ರೆ ಕೋಳಿ ಸಾಕಾಣಿಕೆಯ ಶೆಡ್ ಅಲ್ಲೇ ಒಂದಷ್ಟು ಗೌಜುಗ ಹಕ್ಕಿಯನ್ನ ಸಾಕೋದು, ಅಥವಾ ಬೇರೆ ಯಾವುದೋ ಹಕ್ಕಿಗಳನ್ನ ಸಾಕೋದು, ಬೇರೆ ಪ್ರಾಣಿಗಳನ್ನ ಸಾಕೋದು ಅಂತ ಮಾಡ್ತಾರೆ. ಸೊ ಆ ತಪ್ಪನ್ನ ಮಾಡಬಾರ್ದು.
ಮಾಡಬಾರ್ದು. ಅಂದರೆ ಕೋಳಿ ಸಾಕಾಣಿಕೆಯ ಶೆಡ್ನಲ್ಲಿ ಕೋಳಿಗಳನ್ನು ಬಿಟ್ಟರೆ ಇತರ ಪ್ರಾಣಿಗಳನ್ನು ನೀವು ಸಾಕಬಾರ್ದು. ಯಾಕಂತಂದರೆ ಆ ಪ್ರಾಣಿಗಳಿಗೆ ಏನಾದರೂ ರೋಗ ಬಂತು ಅಂತಂದರೆ ಕೋಳಿಗಳಿಗೂ ಕೂಡ ಸ್ಪ್ರೆಡ್ ಆಗುತ್ತೆ. ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇನ್ನು ಲಸಿಕೆ ವಿಚಾರಕ್ಕೆ ಬರೋದಾದರೆ ಜಂತುನಾಶಕ ಔಷಧಿಯನ್ನು ನೀವು ಏನು ಕೊಡ್ತೀರೋ ಅದನ್ನು ಕೊಡಬೇಕು ಅಂತಂದರೆ ಲಸಿಕೆ ಹಾಕುವ 12ರಿಂದ 15 ದಿನದ ಮುಂಚೆ ಕೊಡಬೇಕಾಗತ್ತೆ. ಜೊತೆಗೆ ನಿಮಗೆ ಲಸಿಕೆ ವೇಳಾಪಟ್ಟಿ ಏನಿರುತ್ತೋ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಅಂದರೆ ಎಷ್ಟನೇ ದಿನಕ್ಕೆ ಏನು ಕೊಟ್ಟೆ, ಅದರ ನೆಕ್ಸ್ಟ್ ಏನು ಕೊಡಬೇಕು ಅದೆಲ್ಲವನ್ನ ಬರೆದಿಟ್ಕೊಳ್ಬೇಕಾಗತ್ತೆ. ಆಗ ನಿಮಗೆ ಲಸಿಕೆ ವಿಚಾರದಲ್ಲಿ ನೀವು ಮಿಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕೋಳಿಗಳಿಗೆ ಬರುವಂಥ ಮುಖ್ಯ ರೋಗ ಆಗಿರ್ಬೋದು, ಅದರ ಕಾರಣ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು, ಲಕ್ಷಣದ ಬಗ್ಗೆ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸ್ನೇಹಿತರೆ, ಇಲ್ಲಿ ಮೇಜರ್ ಆಗಿ ಬರುವಂಥದ್ದು ರಾಣಿಕೇತ ಆಗಿರ್ಬೋದು, ಸಿಡುಬು ರೋಗ ಆಗಿರ್ಬೋದು, ರಕ್ತಭೇದಿ ಆಗಿರ್ಬೋದು, ಲಿಂಫಾಯ್ಡ್ ಲ್ಯೂಕೋಸಿಸ್, ಈ ಒಂದು ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಮೇಜರ್ ಏನಪ್ಪಾ ಅಂತಂದ್ರೆ ಈಗ ಇಷ್ಟೋ ರೋಗಗಳು ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನಾವು ನೋಡೋದಾದ್ರೆ ಅವುಗಳ ಲಕ್ಷಣ ಹೆಚ್ಚಾಗಿ ಆ ಕೋಳಿಗಳು ನೀವು ಹಾಕಿದಂಥ ಆಹಾರವನ್ನು ತಿನ್ನದೇ ಇರ್ಬೋದು, ಆಹಾರ ತಿನ್ನೋದನ್ನು ಕಡಿಮೆ ಮಾಡ್ತಾ ಬರ್ಬೋದು, ಜೊತೆಗೆ ನಿಧಾನವಾಗಿ ಓಡಾಟ ಮಾಡೋದು ಅಂದರೆ ಆ್ಯಕ್ಟಿವ್ ಆಗದೆ ಇರೋದು, ಜೊತೆಗೆ ತೂಕ ಕಂಪ್ಲೀಟಾಗಿ ಇಳಿಕೆಯಾಗುವಂಥದ್ದು, ಕಂಪ್ಲೀಟಾಗಿ ಸಣ್ಣ ಆಗುವಂಥದ್ದನ್ನು ನೋಡಿದ್ರೆ ಇದರಲ್ಲಿ ಯಾವುದೋ ಒಂದು ರೋಗ ಬಂದಿದೆ ಅನ್ನುವಂಥದ್ದು ಅರ್ಥ. ಜೊತೆಗೆ ಮೊಟ್ಟೆ ಉತ್ಪಾದನೆಯಲ್ಲೂ ಕೂಡ ಕುಂಠಿತ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಕೋಳಿ ಯಾವತ್ತೂ ಕೂಡ ಮಂಕಾಗಿರೋದು, ನಿದ್ದೆ ಮಾಡೋದು, ಈ ರೀತಿಯಾಗೆಲ್ಲ ಈ ಒಂದು ರೋಗದ ಲಕ್ಷಣ ಸ್ನೇಹಿತರೆ. ಸೊ ಹಾಗಾದ್ರೆ ನೀವು ಕೇಳಬಹುದು, ಬರುವಂತಹ ರೋಗಗಳಿಗೆ ಏನು ಲಸಿಕೆ ಕೊಡಬೇಕು, ನಮಗೆ ಹೇಗೆ ಗೊತ್ತಾಗುತ್ತೆ ಲಕ್ಷಣಗಳು ಅಂತ, ಅದನ್ನ ಇನ್ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಮರೆಕ್ಸ್ ರೋಗ ಅಂದ್ರೆ ಹರ್ಪಿಸ್ ವೈರಸ್ ಅಂತ ನಾವು ಕರಿತೀವಿ. ಸೊ ಇದು ಬರುವಂಥದ್ದು ಗಾಳಿಯ ಮೂಲಕ ಬರುತ್ತೆ ಸ್ನೇಹಿತರೆ. ಸೊ ಗಾಳಿ ಮೂಲಕನೇ ಈ ಒಂದು ರೋಗ ಬರುವಂಥದ್ದು. ಸೊ ಈ ರೋಗ ಬಂತು ಅಂತಂದ್ರೆ ಉಸಿರಾಟದ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಸೊ ಕಾಲಿಗೆ ಲಕ್ವ ಹೊಡೆಯೋದಾಗಿರ್ಬೋದು, ಅಥವಾ ಪುಕ್ಕ ಜೋತ್ ಬೀಳೋದಾಗಿರ್ಬೋದು, ಅಥವಾ ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ಈ ರೀತಿಯಾಗಿರೋದಂತ, ಅಂದರೆ ಮುಂದ್ಗಡೆಯ ಕಾಲೇ ಹೀಗೆ ವಾರೆ ಆಗಿರುವಂಥದ್ದು ನೋಡಿದ್ರೂ ಕೂಡ ಇದು ಕೂಡ ರೋಗದ ಲಕ್ಷಣ. ಜೊತೆಗೆ ಕುರುಡುತನ ಕಾಣಿಸ್ಕೊಳ್ಳೋದಾಗಿರ್ಬೋದು, ಹಾಗೆ ಹಸಿರು ಬಣ್ಣದ ಬೇದಿ ಇತ್ತು ಅಂತಂದರೆ ಈ ರೋಗ ಇದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾದರೆ ಇದಕ್ಕೆ ಏನು ಲಸಿಕೆ ಅಂತ ನಾವು ನೋಡೋದಾದರೆ HVT ಮರೆಕ್ಸ್ ಲಸಿಕೆ 0.2 ಮಿಲಿಲೀಟರನ್ನು ರೆಡಿ ಮಾಡಿ ಲಸಿಕೆಯನ್ನು ಕುತ್ತಿಗೆಯ ಹತ್ತಿರ ಚರ್ಮದೊಳಗೆ ನೀವು ಹಾಕಬೇಕಾಗತ್ತೆ. ಸೊ ಮರಿಗಳಿಗೆ ಹುಟ್ಟಿದ 24 ಗಂಟೆ ಒಳಗಾಗಿ ಹಾಕಬೇಕಾಗತ್ತೆ. ಸೊ ಈ ಒಂದು ಲಸಿಕೆಯನ್ನು ನೀವು ಫಾಲೋ ಮಾಡ್ಬೋದು. ಆದರೆ ರೋಗ ತೀವ್ರವಾಗಿ ಬಂತು ಅಂತಂದರೆ ಅದನ್ನು ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಇದಕ್ಕೆ ಲಸಿಕೆ ಇದೆ. ಇನ್ನು ಎರಡನೇದಾಗಿ ನೋಡೋದಾದರೆ ಕೊಕ್ಕರೆ ರೋಗ. ಇದು ಸಾಮಾನ್ಯವಾಗಿ ಎಲ್ಲ ಕೋಳಿ ಶೆಡ್ಗಳಲ್ಲೂ ಕೂಡ ಕಾಣಿಸ್ಕೊಳ್ಳುವಂತಹ ರೋಗ ಸ್ನೇಹಿತರೆ. ಸೊ ಇದು ಕೂಡ ಬರುವಂಥದ್ದು ಗಾಳಿಯ ಮೂಲಕ. ಸೊ ನಿಮ್ಮ ಒಂದು ಶೆಡ್ ಕನ್ಸ್ಟ್ರಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಶೆಡ್ಡನ್ನು ಯಾವ ರೀತಿಯಾಗಿ ರೆಡಿ ಮಾಡ್ತಿರೋ, ಗಾಳಿ ಬೆಳಕು ಹೇಗೆ ಡಿವೈಡ್ ಮಾಡ್ಕೊಳ್ತಿರೋ, ಅಥವಾ ಸೊ ನಿಮ್ಮ ಒಂದು ಶೆಡ್ನ ಸುತ್ತಮುತ್ತಲಿನ ಪರಿಸರ ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಜೊತೆಗೆ ಕಲುಷಿತ ಆಹಾರ ಆಗಿರ್ಬೋದು, ನೀರಿನ ಒಂದು ಬಳಕೆಯನ್ನು ನೀವು ಕೊಡ್ತಾ ಇದ್ರೆ ಕೋಳಿಗಳಿಗೆ, ಅದರಿಂದಲೂ ಕೂಡ ಈ ರೋಗ ಬರುತ್ತೆ. ಸೊ ಲಕ್ಷಣ ಹೇಗೂ ಅಂತಂದರೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಕೆಮ್ಮಾಗಿರ್ಬೋದು, ಅಥವಾ ಮೊಟ್ಟೆ ಉತ್ಪಾದನೆಯಲ್ಲಿ ಕಡಿಮೆ ಆಗ್ತಾ ಬರೋದಾಗಿರ್ಬೋದು, ಜೊತೆಗೆ ಹಸಿರು ಬಣ್ಣದ ಬೇದಿ ಕೋಳಿಗಳಿಗೆ ಆಗ್ತಾ ಇದೆ ಅಂತಂದ್ರೆ ಈ ರೋಗದ ಲಕ್ಷಣ ಅಂತ ನೀವು ಕಂಡು ಹಿಡಿಬೇಕಾಗತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಇದಕ್ಕೆ ಏನು ಲಸಿಕೆ ಹಾಕೋದು ಅಂತ ನಾವು ನೋಡೋದಾದ್ರೆ ಅದನ್ನ ಕೂಡ ಹೇಳ್ತೀನಿ. ಸೊ 7ರಿಂದ 10 ದಿನಗಳಲ್ಲಿ F1 ಅಥವಾ ಲಾಸೋಟ 1 ಹನಿ ಕಣ್ಣಿನೊಳಗೆ ಹಾಕಬೇಕಾಗತ್ತೆ ಕೋಳಿಗಳಿಗೆ. 4ರಿಂದ 5ನೇ ವಾರಕ್ಕೆ ಲಾಸೋಟ ಕುಡಿಯುವ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕಬೇಕಾಗತ್ತೆ. ಜೊತೆಗೆ 10ರಿಂದ 12ನೇ ವಾರಕ್ಕೆ ರಾಣಿಕೇತ R2B 0.5 ಮಿಲಿಲೀಟರ್ ಚರ್ಮದ ಕೆಳಗೆ ನೀವು ಇಂಜೆಕ್ಟ್ ಮಾಡಬೇಕಾಗತ್ತೆ. ಆಗ ಈ ರೋಗವನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಇನ್ನು ಸ್ನೇಹಿತರೆ, ಕೋಳಿಗಳಿಗೆ ಮೇಜರ್ ಆಗಿ ಕಾಣುವಂಥ ಮತ್ತೊಂದು ರೋಗ ಏನಪ್ಪಾ ಅಂತಂದ್ರೆ ಕೋಳಿ ಸಿಡುಬು, ಅಂದ್ರೆ ಫಾಕ್ಸ್ ವೈರಸ್ ಅಂತ ಕೂಡ ಕರಿತೀವಿ. ಇದು ಮುಖ್ಯವಾಗಿ ಗಾಯಗಳ ಮೂಲಕ ಹರಡುವಂಥದ್ದು. ಒಂದು ಕೋಳಿಗೆ ಏನಾದರೂ ಗಾಯ ಇತ್ತು ಅಂತಂದ್ರೆ ಇನ್ನೊಂದು ಕೋಳಿಗಳಿಗೆ ಆ ವೈರಸ್ ಅಟ್ಯಾಚ್ ಆಗ್ತಾ ಹೋಗುತ್ತೆ. ಜೊತೆಗೆ ಇದರ ಲಕ್ಷಣದ ಬಗ್ಗೆ ಹೇಳೋದಾದ್ರೆ ಚರ್ಮ ಆಗಿರ್ಬೋದು, ಬಾಯಿ ಆಗಿರ್ಬೋದು, ತಲೆಯ ಮೇಲೆ ಗುಳ್ಳೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಕೋಳಿಗಳಿಗೆ. ಅದು ಈ ಒಂದು ಕೋಳಿ ಸಿಡುಬು ರೋಗಗಳ ಲಕ್ಷಣ ಸ್ನೇಹಿತರೆ. ಸೊ ಇದು ಮುಖ್ಯವಾಗಿ ಬರುವಂತದ್ದು ಗಾಯಗಳ ಮೂಲಕ. ಹಾಗಾದ್ರೆ ಇದಕ್ಕೆ ಏನ್ ಲಸಿಕೆ ಅಂತ ನೋಡೋದಾದ್ರೆ ಸೋಫ್ರಾಮೈಸಿನ್ ಅಥವಾ
ಟರ್ರಾಮೈಸಿನ್ ನಂಜು ನಿರೋಧಕ ಮುಲಾಮು ಸಿಗುತ್ತೆ ಸ್ನೇಹಿತರೆ. ಸೊ 7ರಿಂದ 8ನೇ ವಾರಕ್ಕೆ 0.5 ಮಿಲಿಲೀಟರ್ ನೀವು ಚರ್ಮದ ಕೆಳಗೆ ಹಾಕಬೇಕಾಗತ್ತೆ. ಸೊ ಇದನ್ನ ಕೂಡ ಇದು ಮುಲಾಮ್ ರೀತಿಯಾಗಿರುತ್ತೆ, ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇನ್ನು ಸ್ನೇಹಿತರೆ, ಕೋಳಿಗಳಿಗೆ ಬರುವಂತ ಮತ್ತೊಂದು ರೋಗ ಗುಂಬರೋ ರೋಗ, ಅಂದರೆ ನಾವು IBD ಅಂತ ನಾರ್ಮಲ್ ಆಗಿ ಕರಿತೀವಿ. ಸೊ ಇದು ನಿಮಗೆ ಬರುವಂಥದ್ದು ನೀರಿನ ಮೂಲಕ. ಸೊ ನೀರಿನ ಕಲುಷಿತ ನೀರು ಕೊಟ್ರಿ ಅಂತಂದರೆ ಆ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ನಿಮಗೆ ಬಿಳಿ ನೀರಿನ ಬೇದಿ ಬರುವಂಥದ್ದು, ಕೋಳಿಗಳು ಹಿಕ್ಕೆ ಆಗ್ತಾ ಇದೆ ಅನ್ನುವಂಥ ಸಂದರ್ಭ, ಮಲವನ್ನು ವಿಸರ್ಜನೆ ಮಾಡ್ತಿದೆ ಅನ್ನುವಂಥ ಸಂದರ್ಭ ನಿಮಗೆ ಬಿಳಿ ನೀರಿನ ಬೇದಿ ಆಗುತ್ತೆ. ಜೊತೆಗೆ ತೀವ್ರ ಮಂಕಾಗಿರುತ್ತೆ, ಆಕ್ಟಿವ್ ಆಗಿರೋದಿಲ್ಲ. ಜೊತೆಗೆ ಮುದುಡಿದ ಪುಕ್ಕ, ಗರಿ ಬಿಚ್ಚೋದು ಆ ರೀತಿಯಾಗಿ ಯಾವುದು ಕೂಡ ಇರೋದಿಲ್ಲ. ಜೊತೆಗೆ ಮಲ ವಿಸರ್ಜನೆಯನ್ನು ಮಾಡುವಂಥ ಸಮಯದಲ್ಲಿ ವಿಚಿತ್ರವಾಗಿ ಕೂಗಾಟವನ್ನು ಮಾಡ್ತಾ ಇದೆ ಅಂತಂದರೆ ಈ ಒಂದು ಗುಮ್ಮರ ರೋಗ ಬಂದಿದೆ ಅನ್ನುವಂಥ ಅರ್ಥ ಸ್ನೇಹಿತರೆ. ಸೊ ಹಾಗಾದರೆ ಇದಕ್ಕೆ ಯಾವ ರೀತಿಯಾಗಿ ರೆಮಿಡಿ ಮಾಡಬೇಕು ಅಂತಂದರೆ ಲಸಿಕೆ ಏನಪ್ಪ ಅಂತಂದರೆ, ಸೊ ಈ ಒಂದು ಕಾಯಿಲೆಯನ್ನು ಲಸಿಕೆ ಹಾಕ್ಸೋದ್ರಿಂದ ನಾವು ಹೌದು ತಡೆಗಟ್ಟಬಹುದು. 14ರಿಂದ 15 ದಿನಕ್ಕೆ IBD ಲಸಿಕೆ ಅನ್ನುವಂಥದ್ದು ಸಿಗುತ್ತೆ. ಸೊ ಇದನ್ನ ಒಂದು ಹನಿ ಕೋಳಿಯ ಕಣ್ಣಿನೊಳಗೆ ಹಾಕಬೇಕಾಗತ್ತೆ. ಸೊ ಇದನ್ನ ನೀವು ಆರಾಮ್ಸೆ ನಿರ್ವಹಣೆ ಮಾಡ್ಬೋದು, ಏನು ಒಂದು ಇಲ್ಲ ಸಮಸ್ಯೆನೇ ಆಗುತ್ತೆ ಅನ್ನುವಂಥದ್ದು ಏನಿಲ್ಲ. ಸೊ ಹಾಗಾಗಿ ಇದನ್ನ ನೀವು ತಡೆಗಟ್ಟಬಹುದು. ಇನ್ನು ಕೊನೆಯದಾಗಿ ಕೋಳಿ ಟೈಫಾಯ್ಡ್ ಅನ್ನುವಂಥ ರೋಗ ಕೂಡ ಬರುತ್ತೆ ಸ್ನೇಹಿತರೆ. ಸೊ ಇದು ಮುಖ್ಯವಾಗಿ ನಿಮಗೆ ಮೊಟ್ಟೆಗಳ ಮೂಲಕ ಬರುವಂಥದ್ದು. ಆ್ಯಂಡ್ ಕಲುಷಿತ ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ಯಾವುದಾದ್ರೂ ಒಂದು ವಸ್ತುವಿಂದ ಬರ್ಬೋದು, ಅಥವಾ ನಾವು ಈಗ ಕೋಳಿ ಯಾರು ಓನರ್ ಆಗಿರ್ತಾರೋ ಅಥವಾ ಲೇಬರ್ಸ್ ಯಾರಿರ್ತಾರೋ ಮನುಷ್ಯನಿಂದ ಕೂಡ ಬರೋದಕ್ಕೆ ಸಾಧ್ಯ ಇದೆ, ಅಥವಾ ಇಲಿಗಳ ಮೂಲಕ ಕೂಡ ಬರುತ್ತೆ ಸ್ನೇಹಿತರೆ. ಸೊ ಯಾವುದೇ ಕೋಳಿಗೆ ಏನಾದರೂ ರೋಗ ಬಂದಿದೆ ಅಂತಂದರೆ ಮೇಜರ್ ಆಗಿ ಗಾಳಿ ಮೂಲಕ ಬರುತ್ತೆ. ಇನ್ನು 2ನೇದಾಗಿ ಆಹಾರದ ಮೂಲಕ ಬರುತ್ತೆ. ಮೂರನೇದಾಗಿ ನೀರಿನ ಮೂಲಕ ಬರುತ್ತೆ. ಇದು ಮೇಜರ್ ಆಗಿರುವಂಥದ್ದು. ಅದು ಬಿಟ್ಟರೆ ನಿಮಗೆ ಮನುಷ್ಯನಿಂದ ಬರುತ್ತೆ, ಅಥವಾ ಅಲ್ಲಿ ಇಲಿಗಳ ಕಾಟ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಪ್ರಾಣಿಗಳ ಕಾಟ ಇತ್ತು ಅಂತಂದ್ರೂ ಕೂಡ ರೋಗ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಲಕ್ಷಣ ಏನಪ್ಪಾ ಅಂತಂದರೆ ಗುದದ್ವಾರದ ಬಳಿ ಬಿಳಿ ವಸ್ತು ಅಂಟ್ಕೊಂಡ ರೀತಿ ಇರುತ್ತೆ. ಸೊ ಅದು ಪ್ರತಿದಿನ ನೀವು ನೋಡ್ಬೋದು. ಅದೇ ರೀತಿಯಾಗಿತ್ತು ಅಂತಂದರೆ ಕೋಳಿಗಳಿಗೆ ಟೈಫಾಯ್ಡ್ ಬಂದಿದೆ ಅನ್ನುವಂಥದ್ದು ಅರ್ಥ. ಜೊತೆಗೆ ತುಂಬ ಮಂಕಾಗಿರುತ್ತೆ, ಆಕ್ಟಿವ್ ಆಗಿರೋದಿಲ್ಲ, ಕಂಪ್ಲೀಟ್ ಒಂದು ಕಡೆನೇ ಇರೋದು, ಈ ರೀತಿಯಾಗಿತ್ತು ಅಂತಂದರೆ ಇದು ರೋಗದ ಲಕ್ಷಣ ಆಗಿರುತ್ತೆ ಸ್ನೇಹಿತರೆ. ಸೊ ಇವತ್ತು ನಾನು ನಿಮಗೆ ಕೋಳಿ ಸಾಕಾಣಿಕೆಯಲ್ಲಿ ರೋಗಗಳನ್ನು ಹೇಗೆ ತಡೆಗಟ್ಟಬೇಕು, ಮುಖ್ಯವಾಗಿ ಏನೇನು ರೋಗ ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಾದ ಮೇಲೆ ಅದನ್ನು ಹೇಗೆ ತಡೆಗಟ್ಟಬೇಕು, ಅದರ ಲಕ್ಷಣ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು, ಲಸಿಕೆ ಆಗಿರ್ಬೋದು, ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಉಪಯುಕ್ತ ಆಗಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿಯಾಗಿ ಇನ್ನಷ್ಟು ಯಾವ ಇನ್ಫಾರ್ಮೇಷನ್ ಬೇಕೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ನಾನು ಆ ವಿಡಿಯೋವನ್ನು ಮಾಡುವಂಥ ಟ್ರೈ ಮಾಡ್ತೀನಿ. ಜೊತೆಗೆ ನೀವು ಕೂಡ ಕೋಳಿ ಸಾಕಾಣಿಕೆಯಲ್ಲಿ ಸಕ್ಸಸ್ ಆಗಬೇಕು, ಅಥವಾ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಾ, ಯಾವುದಾದ್ರೂ ಪಶುಸಂಗೋಪನೆಯನ್ನು ಮಾಡ್ತಾ ಇದ್ದೀರಾ, ಅಥವಾ ಬೆಳೆಗಳನ್ನು ಬೆಳೀತಾ ಇದ್ದೀರಾ, ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು, ಹೆಚ್ಚು ಲಾಭದಾಯಕ ಬೆಳೆ ಯಾವುದು, ಅಥವಾ ಈಗ ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಇವೆಲ್ಲದರ ತಳಿ ಬಗ್ಗೆ ನನಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ಕೇವಲ 999 ರೂಪಾಯಿಗೆ 1 ವರ್ಷಕ್ಕೆ ನೀವು ಆಕ್ಸೆಸ್ ಅನ್ನು ಪಡಿಬಹುದು. ಚಾನೆಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.